ನೋಡಿ ನಮ್ಮ ಬಸಳೆ ಜೆಂಜಿ ಹೇಗೆ ಬಂದಿದೆ ಅಂತ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ, ನೋಡ್ಲಿಕ್ಕೂ ಹಾಗೆ ಟೆಂಪ್ಟಿಂಗ್ ಆಗಿದೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಎಲ್ಲ ಮದುವೆ ವ್ಲಾಗ್ಸ್ ಎಲ್ಲ ಮುಗೀತು, ನಂದು ತಮ್ಮಂದು ಮದುವೆ ಎಲ್ಲ ವ್ಲಾಗ್ಸ್ ಮುಗೀತು. ಸೊ ಈಗ ಪುನಃ ಕುಕಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಎಂತ ರೆಸಿಪಿ ಮಾಡುದಂದ್ರೆ, ನಮ್ದು ತುಳುನಾಡಿದ್ದು ಸ್ಪೆಷಲ್ ಬಸಳೆ ಏನಿದೆ, ಬಸಳೆ ಕಟ್ ಮಾಡಿ ಆಗಿದೆ, ಬಸಳೆ ಏನಿದೆ ಇದ್ರ ಜೊತೆ ಜೆಂಜಿ ಹಾಕಿ ಒಂದು ರೆಸಿಪಿ ಮಾಡೋಣ. ಸಾರ್ ಮಾಡೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹೇಳ್ಲಿಕ್ಕಿಲ್ಲ. ಅನ್ನ ಗಂಜಿ ಜೊತೆ ಇದೊಂದು ಪದಾರ್ಥ ಇದ್ರೆ ಆಹಾ ಏನ್ ರುಚಿ ಗೊತ್ತಾ. ಏನೇ ಕೈ ಮಲ್ಪುನ್ ಬೇಲೆ ನಮ್ಮ ಕೈಪುದಾದೆ ಮಲ್ಪು ನಿನ್ನೆ ನಿನ್ನೆ ಅವು ದೊಡ್ಡದಾದ ಅಲ್ಪುನಲ್ ಜೆಂಜಿ ಪನ್ನಿ ಬಸಳೆ ಜೆಂಜಿ ಬಸಳೆ ಜೆಂಜಿ ಮಲ್ಪುನು. ಸೊ ಬನ್ನಿ ಇವಾಗ ಬಸಳೆ ಜೆಂಜಿ ಹೇಗೆ ರೆಸಿಪಿ ಮಾಡುದು. ಬಸಳೆಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ಜೆಂಜಿಗೆ ಏಡಿ ಅಂತ ಹೇಳ್ತಾರೆ. ಸೊ ಬಸಳೆ ಮತ್ತೆ ಏಡಿಯನ್ನು ಮಿಕ್ಸ್ ಮಾಡಿ ಪದಾರ್ಥ ಮಾಡುದು, ತುಳುವಲ್ಲಿ ಹೇಳ್ತಾರೆ ಬೆರಕೆ ಹಾಕುದಂತ. ಸೊ ಆ ರೆಸಿಪಿ ಹೇಗೆ ಮಾಡುದು ಅಂತ ನೋಡ್ಕೊಂಡು ಬರೋಣ. ಮತ್ತೆ ನನ್ನ ಹಿಂದಿನ ವ್ಲಾಗ್ಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದಿರಿ, ಹೀಗೇನೆ ನನ್ನ ಕುಕಿಂಗ್ ವ್ಲಾಗ್ಸಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ಮಾಡೋಣ ಬನ್ನಿ. ಇಲ್ಲಿ ದೊಡ್ಡ ಬಸಳೆಯನ್ನು ಕಟ್ ಮಾಡ್ತಿದ್ದಾರೆ. ಬಸಳೆ ಕೊಟ್ಟದ್ದು ನಮಗೆ ಅಮ್ಮನದ್ದು ತಮ್ಮ, ಅಂದರೆ ನಂದು ಮಾವ, ಮಾಮ, ಅವರ ಮನೆಯಲ್ಲೇ ಆದ ಬಸಳೆ ಭಾರಿ ಚಂದ ಉಂಟಾಯ್ತಾ. ಇವತ್ತು ನಮಗೆ ಎಂತಮ್ಮ ರೆಸಿಪಿ ಎಂತ? ಜೆಂಜಿ ಬಸಳೆ. ಬಸಳೆ ಜೆಂಜಿ ಅಲ್ಲ ಮಾರೈತೆ, ಅದು ಜೆಂಜಿ ಬಸಳೆಯಾ? ಅದು ಒಂದೇ. ಸೊ ಅದ್ ರೆಸಿಪಿ ಮಾಡ್ತಿದ್ದೇನೆ, ಬನ್ನಿ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಸ್ವಲ್ಪ ಮಸಾಲೆಯನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನು 7 ರಿಂದ 8 ಬ್ಯಾಡ್ಗೆ ಚಿಲ್ಲಿ ತಗೊಂಡಿದ್ದೇನೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಒಂದು 3/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 6 ರಿಂದ 7 ಎಸ್ಳು ಬೆಳ್ಳುಳ್ಳಿ. ಮೆಣಸು ಸ್ವಲ್ಪ ಕಮ್ಮಿ ಬೇಕಾದ್ರೆ ತಗೊಳ್ಬಹುದು, ನಾನು ಸ್ವಲ್ಪ ಸಣ್ಣ ಇದಕ್ಕೆ ಒಂದು 7 ರಿಂದ 8 ತಗೊಂಡಿದ್ದೇನೆ. ಇದನ್ನೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಿ ಸಪರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಇಡೀ ತೆಂಗಿನಕಾಯಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡಿದ್ದೇನೆ. ಇವೆಲ್ಲವನ್ನು ಚಂದ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು, ಘಮ ಬರುವವರೆಗೆ ಫ್ರೈ ಮಾಡ್ತಾ ಬರಬೇಕು. ಈ ರೀತಿ ಒಳ್ಳೆ ಘಮ ಬರ್ತದೆ, ಆಗ ಸಪರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇದೆಲ್ಲವನ್ನು ಈಗ ನಮ್ಗೆ ಗ್ರೈಂಡ್ ಮಾಡ್ಬೇಕು, ಅದಕ್ಕೋಸ್ಕರ ಮೊದಲಿಗೆ ರೋಸ್ಟ್ ಮಾಡಿ ಹಾಕೊಳ್ಳೋದು. ಇವಾಗ ಇನ್ನೊಂದು ಬದಿಯಲ್ಲಿ ಗ್ಯಾಸ್ ಅಲ್ಲಿ ನಾನು ಕಟ್ ಮಾಡಿ ಕ್ಲೀನ್ ಮಾಡಿದ ಬಸಳೆಯನ್ನು ಇಡ್ತಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಗ್ಲಾಸ್ ನಷ್ಟು ನೀರು ಹಾಕೊಳ್ತಿದ್ದೇನೆ. ದೊಡ್ಡ ಗ್ಲಾಸ್ ಅಂದ್ರೆ ನೀವು ಸಣ್ಣ ಗ್ಲಾಸ್ ಅಲ್ಲಿ 2 ಗ್ಲಾಸ್ ನೀರು ಹಾಕೊಳ್ಬಹುದು. ಅದನ್ನ ಹಾಗೆ ಲಿಡ್ ಮುಚ್ಚಿ ಕುಕ್ ಆಗ್ಲಿಕ್ಕೆ ಬಿಡಿ. ಇವಾಗ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೇವೆ, ಅದಕ್ಕೆ ಒಂದು ಇಡೀ ಈರುಳ್ಳಿ ಮತ್ತೆ ಸಣ್ಣ ತುಂಡು ಹುಣಸೆ ಹಣ್ಣು, ನೋಡಿದ್ರಲ್ಲ ಅಷ್ಟೇ ಸಾಕು, ಅದೆಲ್ಲವನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಸ್ವಲ್ಪ ಸೆಕೆ ಬರುವ ತನಕ ನಾವು ಬಸಳೆಯನ್ನು ಹಾಗೆ ಬೇಯಲಿಕ್ಕೆ ಇಡಬೇಕು. ಇವಾಗ ಸ್ವಲ್ಪ ಸೆಕೆ ಬಂದ ನಂತರ ಅದಕ್ಕೆ ಒಂದು ಅರ್ಧ ಟೊಮೆಟೊ ಅಥವಾ ಒಂದು ಇಡೀ ಟೊಮೆಟೊವನ್ನು ಹಾಕೊಳ್ಳಿ. ಈಗ ಸೆಕೆ ಬಂದಿದೆ ಅಂದ್ರೆ ಸ್ವಲ್ಪ ಬಿಸಿ ತಾಗಿದೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಆವಾಗನೇ ನಾವು ಕಟ್ ಮಾಡಿ ಕ್ಲೀನ್ ಮಾಡಿದ ಏಡಿಯನ್ನು ಕೂಡ ಹಾಕೊಳ್ಬೇಕು. ಸ್ವಲ್ಪ ಸಣ್ಣ ತುಂಡು ಮಾಡ್ಬೇಕು, ಆಗ ತಿನ್ಲಿಕ್ಕೆ ಬೆರಕೆ ಅಂತ ಹೇಳೋದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟಿಯಾಗಿ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ದೊಡ್ಡದು ಮಾಡಿದ್ರೆ ಅದೇ ಕಾಣ್ತಾ ಇರುತ್ತೆ. 2 ಕರೆಕ್ಟ್ ಆದ ಹದದಲ್ಲಿ ಇರ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ತುಂಡು ಮಾಡ್ಕೊಂಡ್ರೆ ಆಯ್ತು. ಈ ರೀತಿ ಏಡಿ ಹಾಕಿದ ನಂತರ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಉಪ್ಪು ಮತ್ತೆ ಬಸಳೆ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು, ಕರೆಕ್ಟ್ ಆಗಿ ಮತ್ತೆ ಕುಕ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಲಿಡ್ ಮುಚ್ಚಿ ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಇವಾಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು, ಬಸಳೆ ಎಲ್ಲ ಆದಷ್ಟು ಕುಕ್ ಆಗಿದೆ, ಒಂದು 70% ಅಷ್ಟು ಬೆಂದಿದೆ. ಇವಾಗ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕೊಳ್ಬೇಕು. ಮಸಾಲೆಯನ್ನು ಸ್ವಲ್ಪ ದಪ್ಪನೇ ಇಡ್ಬೇಕು, ನೀರ್ ಮಾಡಬಾರ್ದು, ಯಾಕಂದ್ರೆ ಬಸಳೆ ಕೂಡ ನೀರ್ ಬಿಡ್ತದೆ. ಅದಕ್ಕೋಸ್ಕರ ಈ ರೀತಿ ಒಂದ್ಸಲ ದಪ್ಪ ಮಸಾಲೆನೆ ಹಾಕೊಂಡು ಕರೆಕ್ಟ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಕಡೆ ಮಸಾಲೆ ಹೋಗ್ಬೇಕು. ಆ ರೀತಿ ಸ್ಲೋಲಿ ಆಗಿ ಮಿಕ್ಸ್ ಮಾಡ್ತಾ ಬರ್ಬೇಕು. ಎಲ್ಲ ಕಡೆ ಮಸಾಲೆ ತಾಗಿದೆ, ಮಿಕ್ಸ್ ಆಗಿದೆ ಅಂತ ನೋಡ್ಕೊಂಡು ನಂತರ ಅದಕ್ಕೆ ನೀರು ಎಷ್ಟು ಬೇಕು ಅದಕ್ಕೆ ಅಷ್ಟು ಹಾಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸ್ ನಷ್ಟು ನೀರು ಹಾಕೊಂಡಿದ್ದೇನೆ, ಜಾಸ್ತಿ ನೀರು ಹಾಕಿಲ್ಲ. ಆವಾಗಲೇ ನಾವು ಬೇಯಲಿಕ್ಕೆ ಇಡುವಾಗ ಒಂದು ದೊಡ್ಡ ಗ್ಲಾಸ್ ಹಾಕೊಂಡಿದ್ದೇನೆ, ಮತ್ತೆ ಇವಾಗ ಪುನಃ 1 ಗ್ಲಾಸ್ ನಷ್ಟು ನೀರು ಹಾಕೊಂಡಿದ್ದೇನೆ. ಈ ರೀತಿ ನೀರು ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲಾನು ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು. ಈ ರೀತಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಹಾಗೆ ಒಂದು 10 ನಿಮಿಷ ಕುಕ್ ಆಗ್ಲಿಕ್ಕೆ ಬಿಡೋಣ. ಇವಾಗ ನೋಡಿ ಕುದಿ ಬಂದಿದೆ, ಎಲ್ಲ ಕರೆಕ್ಟ್ ಆಗಿ ಕುಕ್ ಆಗಿದೆ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಚಪ್ಪೆ ಅಂತ ಅನ್ಸಿತ್ತು, ಅದಕ್ಕೆ ಪುನಃ ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇಷ್ಟಾದ್ರೆ ನಮ್ದು ಸುಲಭವಾದ ತುಳುನಾಡಿನ ಸ್ಪೆಷಲ್ ಬಸಳೆ ಜೆಂಜಿ ರೆಡಿ ಆಗಿದೆ. ನೋಡಿ ಯಾವ ರೀತಿ ಕುದಿ ಬರ್ತಾ ಉಂಟು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅಪರೂಪಕ್ಕೆ ಮಾಡ್ಬೇಕು, ಆಗಂತೂ 2-3 ಸಲ ಊಟ ಮಾಡುವಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನಂತೂ 2 ಸಲ ಊಟ ಮಾಡ್ತೇನೆ, ಬಟ್ ಯಾವಾಗ್ಲೂ ಮಾಡ್ಬಾರ್ದು, ಅಪರೂಪಕ್ಕೆ ಮಾಡಿದ್ರೆ ಟೇಸ್ಟಿಯಾಗಿ ಇರುತ್ತೆ. ಇಲ್ಲಾಂದ್ರೆ ಬೋರೆ ಅಲ್ಲ, ಎಷ್ಟಾದ್ರೂ ತರಕಾರಿ ಅಲ್ಲ, ಅದು ಜೆಂಜಿ ಮಾತ್ರ ಹೆಕ್ಕಿ ತಿನ್ಬೇಕಾಗುತ್ತೆ. ನನ್ನಂತವ್ರು ಹಾಗೆ ಮಾಡುದು. ನೋಡಿ ನಮ್ಮ ಬಸಳೆ ಜೆಂಜಿ ರೆಡಿ.
ನೀವು ಕೂಡ ಟ್ರೈ ಮಾಡಿ ಆಯ್ತಾ, ಸೂಪರ್ ಟೇಸ್ಟಿ ಬರುತ್ತೆ. ಇದರ ಜೊತೆ ದೋಸೆ ಇದ್ರೂ ಕೂಡ ಒಂದು ರೀತಿ ಒಳ್ಳೆ ಘಮ, ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಕೋಳಿ ತಿನ್ನುವ ಬದಲು ಇದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ, ಪ್ಲೇಟ್ ಸ್ವಲ್ಪ ಡೀಪ್ ಪ್ಲೇಟ್, ಅದಕ್ಕೆ ಹಾಕೊಂಡಿದ್ದೀನಿ ಜಸ್ಟ್ ವಿಡಿಯೋಗೋಸ್ಕರ ಮಾತ್ರ. ಸೊ ನೀವು ಕೂಡ ಟ್ರೈ ಮಾಡಿ ಆಯ್ತಾ. ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಟೇಸ್ಟ್ ಅಂತೂ ಸೂಪರ್. ನೋಡಿದ್ರಲ್ಲ ಬಸಳೆ ಜಂಜಿ ರೆಸಿಪಿ ಹೇಗೆ ಮಾಡೋದು ಅಂತ. ಟೇಸ್ಟ್ ಅಂತೂ ಸೂಪರ್ ಆಗಿ ಬರ್ತದೆ. ನಾರ್ಮಲ್ ಬಸಳೆ ಪದಾರ್ಥ ಮಾಡುವ ಬದಲು ಈ ರೀತಿ ಬೆರಕೆ ಹಾಕಿ ಅಂತ ಮಾಡೋದು. ಜಂಜಿ ಹಾಕ್ತಾರೆ, ಇಟ್ಟಿ ಹಾಕ್ತಾರೆ, ಮತ್ತೆ ಬೊಂಡಾಸ್ ಹಾಕ್ತಾರೆ, ಏಡಿ ಮರವಾಯಿ ಹಾಕ್ತಾರೆ, ಎಲ್ಲ ಬೆರಕೆ ಹಾಕಿ ಮಾಡ್ತಾರೆ. ಯಾವ್ದಾದ್ರು ಒಂದು ಹಾಕೊಳ್ಬಹುದು. ಲೈಕ್ ಏಡಿ ಆದ್ರೆ ಏಡಿ ಹಾಕೊಳ್ಬಹುದು, ಅಥವಾ ಸಿಗಡಿ ಆದ್ರೆ ಸಿಗಡಿ, ಕ್ರ್ಯಾಬ್ ಸ್ಕ್ವಿಡ್ ಆದ್ರೆ ಸ್ಕ್ವಿಡ್, ಅಥವಾ ಮರವಾಯಿ ಆದ್ರೆ ಮರವಾಯಿ ಹಾಕಿ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಅಥೆಂಟಿಕ್ ರೆಸಿಪಿ ತುಳುನಾಡಿದ್ದು. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತ್ರ ನೆನಪು. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್.